ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಕಾವ್ಯ. ಇದು ನಿಮ್ಮ ಪ್ರೀತಿಯ ಕಥಾ ಪ್ರಪಂಚ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ಕಥೆನ ಕೇಳ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬೆಸೆದ ಬಾಂಧವ್ಯ ಅಧ್ಯಾಯ 20. ತಾನೇ ಸೂಕ್ಷ್ಮ ಸ್ವಭಾವದವಳು ಎಂದುಕೊಂಡಿದ್ದ ನೈಋತ್ಯಾಳಿಗೆ ನಕುಲ್ ಈಗಿನ ಪರಿಸ್ಥಿತಿ ನೋಡಿ ಮರುಕ ಉಂಟಾಗಿತ್ತು. ವಿಧಿ ಅವರ ತಂದೆ ತಾಯಿಯ ಮಡಿಲು ಸೇರಿದ ನಂತರ ಈ ಮನೆಯನ್ನು ತೊರೆದು ಈ ಲೋಕಕ್ಕೆ ಶಾಶ್ವತವಾಗಿ ವಿದಾಯ ಹೇಳಬೇಕೆಂದುಕೊಂಡಿದ್ದ ನೈಋತ್ಯಾಳಿಗೆ ತನ್ನ ಪರಿಸ್ಥಿತಿಗಿಂತ ನಕುಲ್ ಪರಿಸ್ಥಿತಿ ಇನ್ನೂ ಭಿನ್ನವಾಗಿದೆ ಎಂಬುದು ಅರಿವಾಗಿತ್ತು. ತಾನೀಗ ಅವನನ್ನು ತೊರೆದು ಹೋದರೆ ಅವನ ಜೀವನ ಮಟ್ಟ ವಿಷಮ ಪರಿಸ್ಥಿತಿ ತಲುಪುತ್ತದೆ ಎಂಬುದು ಅರಿವಾಗಿತ್ತು ನೈಋತ್ಯಾಳಿಗೆ. ಹಾಗಾಗಿ ತನ್ನ ನಿರ್ಧಾರವನ್ನು ಸ್ವಲ್ಪ ದಿನದ ಮಟ್ಟಿಗೆ ಮುಂದೂಡಿದ್ದಳು. ಏನಿದು ನಕುಲ್, ನೀವು ಯಾವಾಗ ಇಂತಹ ಸೂಕ್ಷ್ಮ ಸ್ವಭಾವದವರಾಗಿ ಬದಲಾಗಿತ್ತು? ನಾನು ನಿಮ್ಮನ್ನು ಮಿಸ್ಟರ್ ಆ್ಯರೋಗೆಂಟ್ ಎಂದುಕೊಂಡಿದ್ದೆ. ನಿಮ್ಮಲ್ಲಿಯೂ ಕೂಡ ಸ್ವಲ್ಪ ಮನುಷ್ಯತ್ವ ಉಳಿದಿದೆ ಎಂದಾಯಿತು. ಈಗ ಏನಾಗಿದೆ ಎಂದು ಈ ರೀತಿ ಅಳ್ತಿದ್ದೀರಾ? ನನಗೆ ಸಮಾಧಾನ ಮಾಡಿ ಬುದ್ಧಿವಾದ ಹೇಳಿ. ಈಗ ನೀವು ಮಾಡ್ತಿರೋದೇನು ಎಂದು ಅವನ ಬೆನ್ನು ಸವರುತ್ತಾ ಕೇಳಿದಳು ನೈಋತ್ಯ. ಆಗಲೇ ನಕುಲ್ಗೆ ಅರಿವಾಗಿತ್ತು ತಾನು ನೈಋತ್ಯಳನ್ನು ಅಪ್ಪಿಕೊಂಡಿದ್ದೇನೆ ಎಂದು. ತಕ್ಷಣ ಹಿಂಜರಿಕೆಯಿಂದ ಹಿಂದೆ ನಿಂತವನು ಅವಳ ಮುಖ ನೋಡದೆ ಸಾರಿ ಎಂದಿದ್ದ. ಅವನ ಮುಜುಗರದ ಹಿಂದಿನ ಕಾರಣ ನೈಋತ್ಯಗೆ ತಿಳಿದಿತ್ತು. ಈ ಕಡೆ ತರುಣ್ ತಂದೆ ತಾಯಿಗಳು ತಮ್ಮ ಮುದ್ದಿನ ಮೊಮ್ಮಗಳನ್ನು ಕರೆತರುತ್ತಾರೆ ಎಂದು ಮನೆಯನ್ನೆಲ್ಲ ವಿಶೇಷವಾಗಿ ಅಲಂಕಾರ ಮಾಡಿದ್ದರು. ಬಣ್ಣ ಬಣ್ಣದ ಬಲೂನ್ಗಳನ್ನೆಲ್ಲ ತಂದು ಮನೆಯಲ್ಲಿ ಕಟ್ಟಿದ್ದರು. ಹಾಗೆ ಮನೆಯನ್ನು ಬಣ್ಣ ಬಣ್ಣದ ಹೂವುಗಳಿಂದ ಸಿಂಗರಿಸಿ ಮುದ್ದು ಮೊಮ್ಮಗಳಿಗಾಗಿ ಬೇಕಾದ ಆಟ ಸಾಮಾನುಗಳನ್ನೆಲ್ಲ ಅಂಗಡಿಗೆ ಹೋಗಿ ಕೊಂಡು ತಂದಿದ್ದರು. ಬಣ್ಣ ಬಣ್ಣದ ಫ್ರಾಕ್ಗಳು, ನಮ್ಮಗಳಿಗೆ ಕೊಡಲು ಪುಟ್ಟ ಚೈನ್, ಕಾಲ್ಗೆಜ್ಜೆ ಇವನ್ನೆಲ್ಲ ಬಹು ಪ್ರೀತಿಯಿಂದ ಹಾರಿಸಿ ತಂದಿದ್ದರು. ಮೊಮ್ಮಗಳು ಇದ್ದಾಳೆ ಎಂಬ ಸುದ್ದಿ ಕೇಳಿ ಅವರಿಗೆ ಬಹಳ ಖುಷಿಯಾಗಿತ್ತು. ಮಗ ಸುಮಾರು ದಿನದಿಂದ ಮದುವೆಯನ್ನು ನಿರಾಕರಿಸುತ್ತಲೇ ಬರುತ್ತಿರುವಾಗ ಅವನು ಮದುವೆಯಾಗಿ ಒಬ್ಬ ಮೊಮ್ಮಗಳು ಕೂಡ ಇದ್ದಾಳೆ ಎಂಬುದು ಅವರ ಸಂತಸಕ್ಕೆ ಕಾರಣವಾಗಿತ್ತು. ವಿವಿಧ ಭಕ್ಷ್ಯ ಭೋಜನಗಳನ್ನು ಸಿದ್ಧಪಡಿಸಿ ತಾವೂ ಕೂಡ ರೆಡಿಯಾಗಿ ಮೊಮ್ಮಗಳ ನಿರೀಕ್ಷೆಯಲ್ಲಿ ಕಾಲ ಕಳೆಯುತ್ತಿದ್ದರು ತರುಣ್ ತಂದೆ ತಾಯಿ. ಅವರು ಮನೆಗೆ ಬಂದಾಕ್ಷಣ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ತೆರಳಿ ತಮ್ಮ ಮೊಮ್ಮಗಳ ಹೆಸರಿನಲ್ಲಿ ಪೂಜೆ ಪುನಸ್ಕಾರ ಮಾಡಿಸಿ ಬರುವುದಾಗಿ ಯೋಚಿಸಿದ್ದರು. ಆದರೆ ಪಾಪ ಮೊಮ್ಮಗಳ ನಾಮಧೇಯ ತಿಳಿಯದೇ ಇರುವ ನತದೃಷ್ಟರು. ಸರ್, ಕೆಳಗಡೆ ಎಲ್ಲರೂ ಕೂಡ ನಿಮಗಾಗಿ ಕಾಯುತ್ತಿದ್ದಾರೆ. ನೀವು ಮಗುವಿಗೆ ಬುದ್ಧಿವಾದ ಹೇಳುವ ಕೆಲಸ ಮುಗಿದಿದ್ದರೆ ನಾನು ಮಗುವನ್ನು ಕರೆದುಕೊಂಡು ಕೆಳಗಡೆ ಹೋಗಿರುತ್ತೇನೆ. ನೀವು ಸ್ವಲ್ಪ ಸಮಾಧಾನವಾದ ನಂತರ ಕೆಳಗೆ ಬನ್ನಿ ಎಂದು ಹೇಳಿ ಕೆಳಗಡೆ ಹೊರಟವಳನ್ನು ಕೈ ಹಿಡಿದು ತನ್ನತ್ತ ಸೆಳೆದು ಅವಳನ್ನು ಬಿಗಿಯಾಗಿ ಅಪ್ಪಿಕೊಂಡಿದ್ದ. ಅವನ ಬಿಗಿಯಾದ ಅಪ್ಪುಗೆಗೆ ಅವಳ ಉಸಿರು ಕಟ್ಟುತ್ತಿತ್ತು. ಆದರೆ ನಕುಲ್ಗೆ ಎಲ್ಲಿ ನೈಋತ್ಯ ತನ್ನಿಂದ ದೂರವಾಗುತ್ತಾಳೆ ಎಂಬ ಭಯ ಸಹಜವಾಗಿತ್ತು. ಏಕೆಂದರೆ ಅವಳು ಅವನ ಜೊತೆ ಇರುವುದು ಕೇವಲ ವಿಧಿಗೋಸ್ಕರ ಎಂಬ ಸತ್ಯ ಕೂಡ ತುಂಬ ಚೆನ್ನಾಗಿ ಗೊತ್ತಿತ್ತು. ಏಕೆಂದರೆ ಇಂಡಿಯಾದಲ್ಲಿ ಅವಳು ನನ್ನ ಮಗುವನ್ನು ನೋಡಿಕೊಳ್ಳಲು ಹೊಸದಾಗಿ ಕೆಲಸಕ್ಕೆ ಸೇರಿರುವ ಕೆಲಸದಾಳು ಎಂದು ಸಾವಿರಾರು ಜನರಿಗೆ ತಿಳಿಯುವಂತೆ ಮಾಡಿದ್ದ ನಕುಲ್. ಆ ಅವಮಾನ ಅವಳಿಗೆ ಸಾಮಾನ್ಯವಾದುದಲ್ಲ ಎಂಬುದು ಅವನಿಗೂ ಕೂಡ ಚೆನ್ನಾಗಿ ಗೊತ್ತಿತ್ತು. ತಪ್ಪಲ್ಲದ ತಪ್ಪಿಗೆ ಅವಳಿಗೆ ಮಾನಸಿಕವಾಗಿ ಹಿಂಸೆಯನ್ನು ಕೂಡ ನೀಡಿದ್ದ. ಅವನ ಅಪ್ಪುಗೆ ಹಿಂಸೆ ಎನಿಸದ ನೈಋತ್ಯ ಅವನ ಹಿಡಿತವನ್ನು ಬಿಡಿಸಿ ದೂರ ತಳ್ಳಿದ್ದಳು. ಅವಳು ಹಾಗೆ ತಳ್ಳಿದ ರಭಸಕ್ಕೆ ನಕುಲ್ ಒಂದೆರಡು ಹೆಜ್ಜೆ ಹಿಂದೆ ಹೋಗಿ ನಿಂತಿದ್ದ. ನಂತರ ಅವನ ಮುಂದೆ ಬಂದವನು ಕೈ ಹಿಡಿದು, ನೋಡು ನೈಋತ್ಯ, ನನ್ನಿಂದ ತಪ್ಪಾಗಿದೆ. ನಾನದನ್ನು ಒಪ್ಪಿಕೊಳ್ಳುತ್ತೇನೆ, ಇಲ್ಲ ಎಂದು ಹೇಳೋದಿಲ್ಲ. ದಯವಿಟ್ಟು ಆ ತಪ್ಪನ್ನು ಕ್ಷಮಿಸಿ ನನಗೆ ಒಂದು ಹೊಸದಾದ ಜೀವನವನ್ನು ನೀಡು ಎಂದು ಅವಳ ಮುಂದೆ ಮಂಡಿಯೂರಿ ಕ್ಷಮೆ ಕೇಳಿದ್ದ. ಇಲ್ಲಿಯವರೆಗೂ ಶಾಂತಮೂರ್ತಿ ಅಂತಿದ್ದ ನೈಋತ್ಯ ಒಂದೇ ಬಾರಿಗೆ ಮಹಾಕಾಳಿಯಂತೆ ಗಹಗಹಿಸಿ ನಗುತ್ತಾ, ಕ್ಷಮೆ. ನೋಡಿ ನಕುಲ್ ಸರ್, ನೀವು ಗೊತ್ತಾಗಿ ತಪ್ಪು ಮಾಡಿದ್ದೀರಾ ಅಥವಾ ಗೊತ್ತಿಲ್ಲದೆ ತಪ್ಪು ಮಾಡಿದ್ದೀರಾ ಅದು ನನಗೆ ಬೇಡದ ವಿಚಾರ. ಆದರೆ ನೀವು ಮಾಡಿದ್ದು ತಪ್ಪೆ. ವಿಷಯವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳದೆ ಆತುರ ಬುದ್ಧಿ ತೋರಿಸಿದ್ದಕ್ಕಾಗಿ ನೀವು ಶಿಕ್ಷೆ ಅನುಭವಿಸಲೇಬೇಕು, ಅಲ್ಲವೇ? ಏನು ತಪ್ಪೇ ಮಾಡದೆ ನಾನೇ ಶಿಕ್ಷೆ ಅನುಭವಿಸಿದ್ದೇನೆ ಅಂದಮೇಲೆ ನಿಮಗೂ ಕೂಡ ಅದು ಅನ್ವಯವಾಗುತ್ತದೆ ಅಲ್ವೇ? ನ್ಯಾಯ ಪ್ರತಿಯೊಬ್ಬರಿಗೂ ಕೂಡ ಒಂದೇ. ಅದು ವ್ಯಕ್ತಿಯ ವ್ಯಕ್ತಿತ್ವಕ್ಕೆ ಹೊಂದಾಣಿಕೆ ಆಗುತ್ತದೆ ವಿನಾ ಹಣ ಅಂತಸ್ತಿನಿಂದ ಅದನ್ನು ಬದಲಾಯಿಸಲಾಗದು. ಆ ದಿನ ನನ್ನ ತಾಯಿಯ ಆರೋಗ್ಯದ ವಿಚಾರವಾಗಿ ನನಗೆ ಹಣದ ಅವಶ್ಯಕತೆ ಇತ್ತು ಎಂದುಕೊಳ್ಳುತ್ತೇನೆ. ಹಾಗಂತ ನಾನು ನಿಮ್ಮನ್ನು ಬಯಸಿ ಮದುವೆಯಾಗಿದ್ದಲ್ಲ. ನೀವೇ ನಡೆಯುತ್ತಿದ್ದ ಮದುವೆಯನ್ನು ನಿಲ್ಲಿಸಿ
ನನ್ನ ಕುತ್ತಿಗೆಗೆ ನನಗೇ ಅರಿವಿಲ್ಲದಂತೆ 3 ಗಂಟು ಹಾಕಿತ್ತು. ನೀವು ನನ್ನನ್ನು ಕಷ್ಟದಿಂದ ಪಾರು ಮಾಡಿದ್ದೀರಾ, ಒಪ್ಪಿಕೊಳ್ಳುತ್ತೇನೆ. ಅದಕ್ಕೆ ನಾನು ಯಾವಾಗಲೂ ಕೂಡ ಚಿರಋಣಿ. ಬೇಕಾದರೆ ನಿಮ್ಮ ಪಾದಕ್ಕೆ ನಮಸ್ಕಾರ ಮಾಡುತ್ತೇನೆ. ಹಾಗಂತ ನೀವು ಬರೀ ನನ್ನ ಜೀವನಕ್ಕೋಸ್ಕರ ನನ್ನ ಮದುವೆ ಆಗಿದ್ದಲ್ಲ, ಅದರಲ್ಲಿ ನಿಮ್ಮ ಸ್ವಾರ್ಥ ಕೂಡ ಇತ್ತು. ನಿಮ್ಮ ಮಗಳಿಗೆ ಒಂದು ತಾಯಿಯ ಅವಶ್ಯಕತೆ ಇತ್ತು. ಅದಕ್ಕಾಗಿ ಒಂದೇ ಕಲ್ಲಿನಲ್ಲಿ 2 ಹಕ್ಕಿಗಳನ್ನು ಹೊಡೆದಿರಿ ಅಷ್ಟೇ. ನಾವು ಮಾಡಿದಂತಹ ಕರ್ಮ ನಮಗೇನು ಹೇಳ್ತೆ ಗೊತ್ತಾ ಸರ್? ನೀವು ಮಾಡಿದ್ದನ್ನು ನೀವೇ ಅನುಭವಿಸ್ಬೇಕು. ಅದು ಬೇರೆ ಯಾರಿಗೂ ವರ್ಗಾವಣೆ ಆಗೋದಿಲ್ಲ. ನಾವು ಮೇಲೆ ಎಸೆದ ಕಲ್ಲು ಸ್ವಲ್ಪ ನಿಧಾನವಾಗಿ ಆದರೂ ಮೇಲೆ ಹೋಗುತ್ತದೆ. ಅದೇ ಅಲ್ಲಿಂದ ನಾವು ಎಸೆದ ದುಪ್ಪಟ್ಟು ವೇಗದಲ್ಲಿ ಹಿಂತಿರುಗಿ ಬರುತ್ತದೆ. ಇದರ ತಾತ್ಪರ್ಯ ಏನೆಂದರೆ, ನಾವು ದುಡುಕಿ ಮಾಡಿದ ಒಂದು ತಪ್ಪು ಅದು ದುಪ್ಪಟ್ಟಾಗಿ ನಮ್ಮ ನೆಮ್ಮದಿಯನ್ನು ಕಸಿದುಕೊಳ್ಳುತ್ತದೆ. ನಾವು ಯಾರಿಗೆ ಏನು ಕೊಡ್ತೇವೋ ಅದೇ 2ರಷ್ಟು ನಾವು ನಮಗೆ ಹಿಂಪಡೆಯುತ್ತೇವೆ. ಪ್ರೀತಿ ಆಗಿರಬಹುದು, ನಂಬಿಕೆ ಆಗಿರಬಹುದು, ವಾತ್ಸಲ್ಯವಾಗಿರಬಹುದು, ಅಥವಾ ಮೋಸ ವಂಚನೆ ಆಗಿರಬಹುದು. ಅದು ಯಾವಾಗಲೂ ನಮ್ಮನ್ನು ಹಿಂಬಾಲಿಸಿ ಬರುತ್ತದೆ. ನಾನು ಅನುಭವಿಸಿದಂತೆ ನೀವು ಕೂಡ ಅನುಭವಿಸಿ. ನೀವು ಮಾಡಿದ ತಪ್ಪನ್ನು ಒಂದು ಕ್ಷಮೆ ಕೇಳಿದ ಕ್ಷಣ ಕ್ಷಮಿಸಲು ನಾನು ಕ್ಷಮೆಯಾದರಿತ್ರಿ ಅಲ್ಲ. ನಾನು ಅನುಭವಿಸಿದ ನೋವಿನ ಅನುಭವ ನಿಮಗೂ ಕೂಡ ಆಗಬೇಕಲ್ಲವೇ? ಅದು ಆಗುತ್ತದೆ. ಆಗುವಂತೆ ನಾನು ಮಾಡ್ತೇನೆ. ಇವಳಿಗೆ ಎಷ್ಟು ಅಹಂಕಾರ ಎಂದು ನೀವು ಅಂದುಕೊಳ್ಳಬಹುದು, ಅಥವಾ ಇದು ದುರಹಂಕಾರದ ಪರಮಾವಧಿ ಎಂದು ನೋಡಿದ ಜನರು ಅನ್ನಬಹುದು. ಆಡುವವರ ಬಾಯಿಗೆ ಬೀಗ ಹಾಕಲೇ ಸಾಧ್ಯವೇ? ಆದರೆ ಯೋಚಿಸದೆ ಮಾಡುವ ತಪ್ಪಿಗೆ ಶಿಕ್ಷೆ ಅನುಭವಿಸಿದೆ ಆ ತಪ್ಪನ್ನು ಜೀವನದಲ್ಲಿ ಮತ್ತೊಮ್ಮೆ ಮಾಡೋದಿಲ್ಲ. ಹಾಗಾಗಿ ನಿಮಗೆ ಈ ಶಿಕ್ಷೆ ಎಂದು ಹೇಳಿದಳು ನೈಋತ್ಯ. ನೈಋತ್ಯ ಇರುವುದನ್ನು ಸ್ಪಷ್ಟವಾಗಿ ನಕುಲ್ಗೆ ಹೇಳಿದ ತಕ್ಷಣ ಅವನ ಮುಖದ ಬಣ್ಣವೇ ಬದಲಾಗಿ ಹೋಗಿತ್ತು. ಆಗ ಅವನಿಗೆ ನೈಋತ್ಯ ತನ್ನ ಜೊತೆ ಇರುವುದಿಲ್ಲ ಎಂದು ಅರಿವಾಗಿತ್ತು. ಅವಳನ್ನು ಕಳೆದುಕೊಳ್ಳಲು ಇಷ್ಟಪಡುವುದಿಲ್ಲ. ಮತ್ತೊಮ್ಮೆ ಪ್ರಯತ್ನಿಸೋಣ ಎಂದು ಸುಮ್ಮನಾಗಿದ್ದ. ನೈಋತ್ಯ ಕೂಡ ತನ್ನ ಮಾತಿನಿಂದ ಅವರಿಗೆ ನೋವಾಗಿದೆ ಎಂಬುದು ಗೊತ್ತಾಗಿತ್ತು. ಆದರೆ ನಾನು ಕೊಟ್ಟ ನೋವು ಅವರ ಕೊಟ್ಟ ನೋವಿಗಿಂತ ಹೆಚ್ಚೇನೂ ಅಲ್ಲ. ಅವರು ನನಗೆ ಹಿಂಸೆ ಕೊಡುವ ಬದಲು ಮೊದಲೇ ನನ್ನನ್ನು ಎಲ್ಲ ವಿಷಯ ಕೇಳಬಹುದಿತ್ತು. ಆದರೆ ಅವರು ಕೇಳಲಿಲ್ಲ. ಪ್ರತಿಯೊಂದು ಬಾರಿಯೂ ನನಗೆ ಅವಮಾನ ಮಾಡುತ್ತಾ ಬಂದಿದ್ದಾರೆ. ಹಾಗಂತ ಪೂರ ದ್ವೇಷವನ್ನೇ ಮಾಡಿಲ್ಲ, ದ್ವೇಷದ ಜೊತೆ ಪ್ರೀತಿಯನ್ನು ಕೂಡ ಮಾಡಿದ್ದಾರೆ. ಅವರನ್ನು ಬಿಟ್ಟಿರಲು ನನಗೂ ಕೂಡ ಕಷ್ಟವೇ, ಏಕೆಂದರೆ ನಾನು ಕೂಡ ಅವರನ್ನು ಪ್ರೀತಿಸುತ್ತಿದ್ದೇನೆ. ಆದರೆ ವಿಷಯವನ್ನು ಅವರಿಗೆ ಈಗಲೇ ಹೇಳುವುದಿಲ್ಲ. ಸ್ವಲ್ಪ ದಿನ ಅವರಿಂದ ದೂರವಾದರೆ ಅವರಿಗೆ ನನ್ನ ಅವಶ್ಯಕತೆ ತಿಳಿಯುತ್ತದೆ ಅಂದುಕೊಂಡವಳು ಏನೊಂದು ಮಾತನಾಡದೆ ಸುಮ್ಮನಾದಳು. ಕೆಳಗೆ ಬರುತ್ತಲೇ ಬೃಂದ ಹಾಗೂ ತರುಣ್ ಮುಖ ತಾವರೆಯಂತೆ ಹರಳಿತ್ತು. ಆದರೆ ಆ ಮಗು ತಮ್ಮ ಬಳಿ ಬರುವುದಿಲ್ಲ ಎಂಬ ಭಯವೂ ಕೂಡ ಅವರ ಮನದಲ್ಲಿತ್ತು. ಏಕೆಂದರೆ ಅವರಿಗೆ ಆ ಮಗುವಿನ ಪರಿಚಯವೇ ಇರಲಿಲ್ಲ. ಪರಿಚಯ ಇಲ್ಲದವರ ಬಳಿ ಯಾವ ಮಗು ತಾನೇ ಹೋಗಲು ಸಾಧ್ಯ? ಆ ಕೊರಗು ಅವರಲ್ಲಿ ಕಾಣಿಸುತ್ತಿತ್ತು. ಆದರೆ ವಿಪರ್ಯಾಸವೆಂಬಂತೆ ಮಗು ನೇರ ತರುಣ್ ಬಳಿ ಹೋಗಿ ನನ್ನನ್ನು ಎತ್ತಿಕೊಳ್ಳುವಂತೆ ಕೇಳಿಕೊಂಡಿತ್ತು. ಮಗು ಹಾಗೆ ಹೇಳಿದ ತಕ್ಷಣ ತರುಣ್ಗೆ ಇದು ಕನಸೋ ಅಥವಾ ನನಸೋ ಎಂಬ ಜಿಜ್ಞಾಸೆ ಉಂಟಾಗಿತ್ತು. ನಂತರ ಮಗುವನ್ನು ಪ್ರೀತಿಯಿಂದ ಎತ್ತಿಕೊಂಡ ಅವನು ತನ್ನ ಜೇಬಲ್ಲಿದ್ದ ಚಾಕ್ಲೇಟನ್ನು ಮಗುವಿನ ಕೈಗೆ ಕೊಟ್ಟಿದ್ದ. ಅದನ್ನು ಸ್ವೀಕರಿಸಿದ ವಿಧಿ ಅವನ ಕೆನ್ನೆಗೆ ಸಿಹಿ ಮುತ್ತನ್ನು ರವಾನಿಸಿದ್ದಳು. ಮಗು ಅವನ ಬಳಿ ಹೋಗಿದ್ದು ಅಲ್ಲಿದ್ದವರಿಗೆಲ್ಲ ಸಂತೋಷವನ್ನುಂಟು ಮಾಡಿತ್ತು. ತರುಣ್ಗೆ ತಂದೆಯ ಪ್ರೀತಿ ಆಗ ಗೋಚರಿಸಿತ್ತು. ಜೀವನದಲ್ಲಿ ತನ್ನ ಮಗುವಿಗೆ ಪ್ರೀತಿಯನ್ನು ತೋರಿಸದ ನತದೃಷ್ಟ ತಂದೆ ತಾನೊಬ್ಬನೇ ಎಂದುಕೊಂಡನು. ಬೃಂದಾಳಿಗಂತೂ ಖುಷಿಗೆ ಪಾರವೇ ಇರಲಿಲ್ಲ. ತನ್ನ ತಂದೆಯ ತೆಕ್ಕೆಯಲ್ಲಿರುವ ಮಗುವನ್ನು ಕಂಡು ಅವಳಿಗೆ ಆನಂದ ಬಾಷ್ಪ ಸುರಿದಿತ್ತು. ಎಲ್ಲರೂ ಕೂಡ ಸಂತೋಷದಿಂದ ನಿಂತಿರುವಾಗ ನೈಋತ್ಯ ಅಡುಗೆ ರೆಡಿಯಾಗಿದೆ ಬನ್ನಿ ಎಲ್ಲರೂ ಊಟ ಮಾಡೋಣ ಎಂದವಳು ಡೈನಿಂಗ್ ಟೇಬಲ್ ಬಳಿ ನಡೆದಿದ್ದಳು. ಅವಳನ್ನು ಮನೆಯವರೆಲ್ಲರೂ ಕೂಡ ಹಿಂಬಾಲಿಸಿದ್ದರು. ತರಹೇವಾರಿ ಭಕ್ಷ್ಯಭೋಜ್ಯಗಳು ರೆಡಿಯಾಗಿದ್ದವು. ಎಲ್ಲರೂ ಕೂಡ ಖುಷಿಯಾಗಿ ಊಟಕ್ಕೆ ಕುಳಿತರು, ನೈಋತ್ಯ ಹಾಗೂ ನನ್ನ ಹೊರತುಪಡಿಸಿ. ಏಕೆಂದರೆ ಅವರಿಬ್ಬರ ಮನದಲ್ಲಿ ಜ್ವಾಲಾಗ್ನಿ ಹೊತ್ತಿ ಉರಿಯುತ್ತಿತ್ತು. ಖುಷಿಯಿಂದ ಎಲ್ಲರೂ ಊಟ ಮಾಡುತ್ತಿರುವಾಗ ವಿಧಿ, ಅಯ್ಯೋ ಅಮ್ಮ, ನೀನು ನಿನ್ನ ಕೆಲಸವನ್ನು ಮರೆತು ಬಿಟ್ಟೆಯಾ? ಮಗಳಿಗೆ ಊಟ ಮಾಡಿಸ್ಬೇಕು ಎನ್ನುವುದನ್ನು ಮರೆತು ಬಿಟ್ಟಿರಾ ಎಂದು ಮುದ್ದಾಗಿ ಕೇಳಲು ನೈಋತ್ಯ ಎದ್ದೇಳಲು ಹೊರಡುವ ಸಮಯಕ್ಕೆ ಬೃಂದ, ಬಿಡು ನೈಋತ್ಯ, ನಾನು ಅವಳಿಗೆ ಊಟ ಮಾಡಿಸುತ್ತೇನೆ, ನೀನೀಗ ಊಟ ಮಾಡು ನೆಮ್ಮದಿಯಾಗಿ ಎಂದು ಹೇಳಿದ್ದಳು. ನೈಋತ್ಯಗೆ ಅವಳ ಮಾತು ಕೇಳಿ ಸಂಕಟ ಉಕ್ಕಿ ಬಂದಿತ್ತು. ಆದರೂ ಅದನ್ನು ತೋರಿಸದೆ ನಗುತ್ತಾ ಕತ್ತು ಬಗ್ಗಿಸಿಕೊಂಡು ಊಟ ಮಾಡಲು ಕುಳಿತಳು. ಎದ್ದು ನಿಂತ ಬೃಂದ ತಟ್ಟೆಗೆ ಅನ್ನ ಹಾಕಿ ಸಾಂಬಾರು ಹಾಕಿಕೊಂಡು
ಅವಳಿಗೆ ತಿನ್ನಿಸಲು ಹೋದಾಗ ಅವಳ ಕೈಗೆ ಅಡ್ಡ ಹಿಡಿದ ವಿಧಿ ನನಗೆ ನನ್ನಮ್ಮ ಮಾತ್ರ ಊಟ ಮಾಡಿಸ್ಬೇಕು, ಬೇರೆಯವರು ಊಟ ಮಾಡಿಸಿದ್ರೆ ನಾನು ಊಟ ಮಾಡೋದಿಲ್ಲ ಎಂದು ಕೋಪದಿಂದ ಹೇಳಿದಳು. ಮಾತು ಕೇಳಿದ ಬೃಂದ ದುಃಖದಿಂದ ಕಣ್ಣೀರು ಸುರಿಸಿದ್ದಳು. ಹೆತ್ತ ಮಗಳು ಈ ರೀತಿಯಾಗಿ ಮಾತನಾಡಿದಾಗ ಎಂಥವರಿಗೂ ಕೂಡ ನೋವಾಗುತ್ತದೆ ಎಂದು ಅರಿತ ನೈಋತ್ಯ ವಿಧಿಯ ಬಳಿ ಬಂದು, ನೋಡು ಮುದ್ದು, ಅವರು ಕೂಡ ನಿನ್ನ ಅಮ್ಮನೇ, ನೀನು ಅವರಿಗೆ ಬೇಸರವಾಗುವಂತೆ ಮಾತನಾಡಿದ್ರೆ ಅವ್ರ ಮನಸ್ಸಿಗೂ ಕೂಡ ನೋವಾಗುತ್ತದೆ ಅಲ್ವೇ? ನನ್ನ ಮುದ್ದು ಮಗಳು ಈ ಥರ ಎಲ್ಲ ಮಾತನಾಡಿದರೆ ನನಗೆ ಬೇಜಾರಾಗುತ್ತೆ. ನೀನು ಒಳ್ಳೆಯ ಹುಡುಗಿ ಅಲ್ವಾ? ಆಗ ನಾನು ನಿನ್ನ ಜೊತೆ ಮಾತನಾಡೋದಿಲ್ಲ ಎಂದು ನೈಋತ್ಯ ಹೇಳಲು ಬೃಂದಾಳ ಬಳಿ ಹೋದ ಮಗು ಸಾರಿ ಆಂಟಿ ಎಂದಿತ್ತು. ಮಗುವಿನ ಬಾಯಲ್ಲಿ ಆಂಟಿ ಎಂಬ ಶಬ್ದ ಕೇಳಿ ಬೇಸರವಾಗಿತ್ತು ಬೃಂದಾಳಿಗೆ. ನಂತರ ನೈಋತ್ಯ, ಆಂಟಿ ಅನ್ನಬಾರ್ದು, ಅವರನ್ನು ನೀನು ಅಮ್ಮ ಎಂದೇ ಸಂಬೋಧಿಸಬೇಕು ಎಂದು ಎಲ್ಲ ರೀತಿಯಿಂದಲೂ ಬುದ್ಧಿವಾದ ಹೇಳಿ ಮಗು ಅವರ ಜೊತೆ ಹೋಗಲು ಅವಳು ಕೂಡ ಕೈಯಲ್ಲಿ ಆದಷ್ಟು ಪ್ರಯತ್ನ ಪಟ್ಟಿದ್ದಳು. ನೈಋತ್ಯ ಹೇಳಿದ ಪ್ರತಿಯೊಂದು ಮಾತನ್ನು ಕೇಳಿದ್ದ ಮಗು ಬೃಂದಾ ಕೈಯಿಂದ ಊಟ ಮಾಡಲು ಒಪ್ಪಿಗೆ ನೀಡಿತ್ತು. ಖುಷಿಯಿಂದ ಊಟ ಮಾಡಿದ ಮಗು ಬೃಂದಾ ಜೊತೆಗೆ ಹೊಂದಿಕೊಳ್ಳಲು ಪ್ರಯತ್ನ ಪಡುತ್ತಿತ್ತು. ಏಕೆಂದರೆ ನೈಋತ್ಯ ವಿಧಿಗೆ ನೀನು ಹೊಸ ಅಮ್ಮನ ಜೊತೆ ಸ್ವಲ್ಪ ದಿನ ಇರಬೇಕು. ಈ ಅಮ್ಮನಿಗೆ ತುಂಬ ಹುಷಾರಿಲ್ಲ, ಜ್ವರ ಬಂದಿದೆ, ಹುಷಾರಿಲ್ಲದಿದ್ದಾಗ ಮಗು ಅಮ್ಮನ ಜೊತೆ ಇರಬಾರ್ದು ಎಂದು ಮಗುವಿಗೆ ಅರ್ಥವಾಗುವ ರೀತಿಯಲ್ಲಿ ಸುಳ್ಳನ್ನು ಹೇಳಿದ್ದಳು. ಅವಳ ಉದ್ದೇಶ ತಾಯಿ ಮಗು ಒಟ್ಟಿಗೆ ಇರಲಿ ಎಂಬುದೇ ಆಗಿತ್ತು. ಮಾಲ್ ಒಳಗಡೆ ಹೊರಟ ಸುಹಾಸ್ನನ್ನ ಕೈ ಹಿಡಿದು ಒಳ ಕರೆದುಕೊಂಡು ಹೊರಟಿದ್ದಳು ಮನ್ವಿತಾ. ಅವಳ ಕುತ್ತಿಗೆಯನ್ನು ಹಿಸುಕಿ ಅಲ್ಲೇ ಕೊಲೆ ಮಾಡಬೇಕು ಎಂದೆನಿಸಿತ್ತು ಸುಹಾಸ್ಗೆ. ಅವಳ ಅತಿಯಾಗಿ ಆಡುವ ನಾಟಕ ಅವನಿಗೆ ಕಿರಿಕಿರಿ ಎನಿಸುತ್ತಿತ್ತು. ತನ್ನ ತಾಯಿ ಸಮಾಧಾನಕ್ಕೋಸ್ಕರ ಸುಮ್ಮನೆ ಬಂದಿದ್ದ ಸುಹಾಸ್ ಅವಳಿಗೆ ಮಾತ್ರ ಕೇಳುವಂತೆ, ನಿನ್ನ ನಾಟಕ ಇಲ್ಲಿ ಜಾಸ್ತಿ ಆಡಬೇಡ, ಅಕಸ್ಮಾತ್ ನನ್ನ ಮನೆಗೆ ನೀನು ಮಾಡುತ್ತಿರುವುದೆಲ್ಲ ನಾಟಕ ಎಂದು ಗೊತ್ತಾದರೆ ಮದುವೆ ಇಲ್ಲೇ ಮುರಿದು ಬೀಳುತ್ತದೆ. ಯೋಚನೆ ಮಾಡು, ನೀನು ಹೇಗಿದ್ದೀಯೋ ಹಾಗೆ ಇರಲು ಪ್ರಯತ್ನಿಸು ಎಂದು ಅವಳಿಗೆ ಮಾತ್ರ ಕೇಳುವಂತೆ ಹೇಳಿದ್ದ. ಅಯ್ಯೋ ಸರ್, ಗೊತ್ತಾದರೆ ಗೊತ್ತಾಗಲಿ ಬಿಡಿ, ನನಗೆ ಅವರನ್ನು ಹೇಗೆ ನನ್ನ ದಾರಿ ತರುವುದು ಎಂದು ಚೆನ್ನಾಗಿ ಗೊತ್ತು. ಈಗ ಬನ್ನಿ, ನಮ್ಮ ನಿಶ್ಚಿತಾರ್ಥಕ್ಕೆ ಒಳ್ಳೆಯ ಬಟ್ಟೆ ಹಾಗೂ ಒಡವೆಗಳನ್ನು ತೆಗೆದುಕೊಳ್ಳುವ. ಕೊನೆ ಪಕ್ಷ ಆ ಕೆಲಸದವನ್ನಾದರೂ ನಿಷ್ಠೆಯಿಂದ ಮಾಡಿ. ನಿಮ್ಮ ಮನದಲ್ಲಿರುವ ಸೌಮ್ಯಳ ಮೂರ್ತಿಯನ್ನು ತೆಗೆದು ಪಕ್ಕಕ್ಕಿರಿಸಿ, ಏಕೆಂದರೆ ನಿಮ್ಮ ಮನದ ಹಾಗೂ ನಿಮ್ಮ ಹೃದಯದಲ್ಲಿ ನನ್ನೊಬ್ಬಳಿಗೆ ಮಾತ್ರ ಸ್ಥಾನ ಇರಬೇಕು. ಅಪ್ಪಿತಪ್ಪಿ ಅದು ಇನ್ನೊಬ್ಬರ ಪಾಲಾಗುತ್ತದೆ ಎಂದು ನನಗೆ ತಿಳಿದರೆ ನಾನಾಗಿರೋದಿಲ್ಲ ಎಂದವಳು ಸುಹಾಸ್ನ ಕೈ ಬಿಟ್ಟು ಸುಹಾಸ್ ತಾಯಿಯ ಕೈಯನ್ನು ಹಿಡಿದು ಒಳ ಹೋಗಿದ್ದಳು. ಸುಹಾಸ್ ತಾಯಿಯ ಕೈ ಹಿಡಿದು ಒಳ ಹೋದ ಮನ್ವಿತಾ ತನಗೆ ಬೇಕಾದ ಬಟ್ಟೆಯನ್ನು ಆಯ್ಕೆ ಮಾಡುವ ಬದಲು ಸುಹಾಸ್ಗೆ ಬೇಕಾದ ವಸ್ತುಗಳನ್ನು ತೆಗೆದುಕೊಂಡಿದ್ದಳು. ಇದನ್ನು ನೋಡಿದ ಸುಹಾಸ್ ತಾಯಿಯು ತನ್ನ ಆಯ್ಕೆ ತಪ್ಪಾಗಲಿಲ್ಲ, ಈಕೆ ನನ್ನ ಮಗನ ಯೋಗಕ್ಷೇಮವನ್ನು ಚೆನ್ನಾಗಿ ವಿಚಾರಿಸಿಕೊಳ್ಳುತ್ತಾಳೆ, ನಾನು ಇಲ್ಲವೆಂದರೂ ಕೂಡ ನನ್ನ ಮಗನಿಗೆ ಯಾವುದೇ ರೀತಿಯ ಪ್ರೀತಿಗೆ ಧಕ್ಕೆ ಇರೋದಿಲ್ಲ ಎಂದುಕೊಂಡರು ಮನದಲ್ಲಿ. ಅವರ ತಾಯಿಯ ಮನಸ್ಸು ಇವಳ ಕಡೆ ವಾಲಿದ್ದು ನೋಡಿದ ಸುಹಾಸ್, ಇವಳು ಯಾವ ನಾಟಕ ಮಂಡಳಿಯಿಂದ ಬಂದಳೋ ಗೊತ್ತಿಲ್ಲ, ನನ್ನ ತಾಯಿಯನ್ನು ಬುಟ್ಟಿಗೆ ಹಾಕಿಕೊಂಡಳು ಎಂದು ಮನದಲ್ಲಿಯೇ ಶಪಿಸಿದ್ದ. ಮನ್ವಿತಾ ಅವನ ಬಳಿ ಹೋಗಿ, ಈ ಶೇರ್ವಾನಿ ನಿಮಗೆ ತುಂಬ ಚೆನ್ನಾಗಿ ಒಪ್ಪುತ್ತದೆ ಎಂದು ವಯ್ಯಾರದಿಂದ ನುಡಿದಳು. ಅವನ ತಾಯಿ ಅವನ ಕಡೆ ನೋಡುತ್ತಿದ್ದದ್ದನ್ನು ಗಮನಿಸಿದ ಸುಹಾಸ್ ತನ್ನ 32 ಹಲ್ಲುಗಳನ್ನು ಬಿಟ್ಟು, ಹೌದು, ತುಂಬ ಚೆನ್ನಾಗಿದೆ ನಿನ್ನ ಆಯ್ಕೆ ಎಂದು ಜೋರಾಗಿ ಹೇಳಿ ಅವಳಿಗೆ ಮಾತ್ರ ಕೇಳುವಂತೆ, ಅದು ಅಷ್ಟು ಚೆನ್ನಾಗಿದ್ದರೆ ಅದನ್ನು ನನ್ನ ಬದಲಿಗೆ ನೀನೇ ಹಾಕಿಕೊಂಡು ಬಿಡು, ಆಗ ನನಗೆ ತುಂಬ ಸಂತೋಷವಾಗುತ್ತದೆ ಎಂದು ಹೇಳಿದ್ದ. ಅಂತೂ ಇಂತೂ ಬೃಂದಾ ಜೊತೆ ಮಗು ಇರಲು ಒಪ್ಪಿಕೊಂಡಿತ್ತು. ಅದಕ್ಕೆ ಬೇಕಾದ ವಸ್ತುಗಳನ್ನೆಲ್ಲ ಪ್ಯಾಕ್ ಮಾಡಲು ಅವಳ ರೂಮಿಗೆ ತೆರಳಿದ್ದಳು ನೈಋತ್ಯ. ಅವಳ ಹಿಂದೆಯೇ ಬಂದ ನಕುಲ್, ನಿನಗೆ ಮಗು ಇಲ್ಲದೆ ಬೇಸರವಾಗುವ ಅಂತಿದ್ದರೆ ಮಗುವಿನ ಜೊತೆಗೆ ಹೋಗಿ ನೀನು ಕೂಡ 1-2 ದಿನ ಇದ್ದು ಬಾ, ಮಗು ನಿನ್ನನ್ನು ನೋಡಿ ಆದರೂ ಅಲ್ಲಿ ಖುಷಿಯಾಗಿರುತ್ತದೆ ಎಂದು ಸಮಾಧಾನ ಮಾಡಿದ್ದ. ಅವನ ಮಾತಿಗೆ ಇಲ್ಲ ಎಂಬಂತೆ ತಲೆ ಆಡಿಸಿದ ನೈಋತ್ಯ, ನಾನು ಮಗುವಿನ ಜೊತೆ ಅವ್ರ ಮನೆಗೆ ಹೋದರೆ ಮಗು ಅವರಿಗೆ ಹೊಂದಿಕೊಳ್ಳುವುದರ ಬದಲು ನನ್ನ ಬಳಿ ಬರುತ್ತದೆ. ಅದನ್ನು ನೋಡಿ ನಿಮ್ಮ ತಂಗಿ ಬೃಂದಾಳಿಗೆ ಬೇಸರವಾಗುತ್ತದೆ. ಅದೇ ನಾವಲ್ಲಿ ಹೋಗದೇ ಇದ್ದರೆ ಮಗು ಅವರಿಬ್ಬರ ಮೇಲೆ ಅವಲಂಬಿತವಾಗುತ್ತದೆ. ಅಲ್ಲಿ ಅವಳನ್ನು ನೋಡಿಕೊಳ್ಳಲು ತರುಣ್, ಬೃಂದಾ ಹಾಗೂ ತಂದೆ ತಾಯಿ ಎಲ್ಲರೂ ಕೂಡ ಇದ್ದಾರೆ. ನಮ್ಮ ಮಗುವಿಗೆ ಯಾವುದೇ ತೊಂದರೆ ಇಲ್ಲ. ಅದು 1-2 ದಿನಗಳಲ್ಲಿ ಅಲ್ಲಿಯ ವಾತಾವರಣಕ್ಕೆ ಹೊಂದಿಕೊಂಡು ಹೋಗುತ್ತದೆ. ಏಕೆಂದರೆ ಬೃಂದಾ ಅವಳನ್ನು ಎತ್ತ ತಾಯಿ, ನನ್ನಂದೆ ಸಾಕಿದ ತಾಯಿ ಅಲ್ಲ ಎಂದು ತನ್ನ ಕಣ್ಣೀರನ್ನು ನಕುಲ್ಗೆ ಕಾಣದಂತೆ ತಡೆದುಕೊಂಡಳು. ಆದರೆ ಅದು ನಕುಲ್ ಗಮನಕ್ಕೆ ಬಾರದೇ ಇರಲಿಲ್ಲ. ಪ್ಯಾಕ್ ಆದ ಬಟ್ಟೆಗಳನ್ನು ನಕುಲ್ ಹಾಗೂ ನೈಋತ್ಯ ಇಬ್ಬರೂ ಕೂಡ ಕೆಳಗೆ ತಂದಿದ್ದರು.
ಅದನ್ನು ಕಾರಿನಲ್ಲಿ ಇಡುವಂತೆ ಹೇಳಿದ್ದ. ಮಗುವಿನ ಜೊತೆ ಹೊರಟು ನಿಂತ ಬೃಂದಾಳಿಗೆ ಅರಿಶಿನ ಕುಂಕುಮ ಒಂದು ರೇಷ್ಮೆ ಸೀರೆಯನ್ನು ನೀಡಿ ಮಗುವಿನ ಜೊತೆ ಕಳುಹಿಸಿದ್ದಳು. ಎಲ್ಲರಿಗೂ ವಿದಾಯ ಹೇಳಿದ ತರುಣ್ ದಂಪತಿ ಕಾರು ಮರೆಯಾಗುವವರೆಗೂ ಎಲ್ಲರೂ ಗೇಟ್ ಬಳಿಯೇ ನಿಂತು ನೋಡುತ್ತಿದ್ದರು. ನಂತರ ಒಳಬಂದ ಅಜ್ಜಿ ತಾನು ಕೂಡ ತೀರ್ಥಕ್ಷೇತ್ರಕ್ಕೆ ಹೋಗುವುದಾಗಿ ತಿಳಿಸಿ ತನ್ನ ಬಟ್ಟೆಯನ್ನೆಲ್ಲ ತೆಗೆದುಕೊಂಡು ಬಂದು ಡ್ರೈವರ್ ಸಮೇತ ತೀರ್ಥಯಾತ್ರೆಗೆ ಹೊರಟಿತ್ತು. ಮನೆಯಲ್ಲಿ ನಕುಲ್ ಹಾಗೂ ನೈಋತ್ಯ ಹೊರತಾಗಿ ಮತ್ಯಾರೂ ಇರಲಿಲ್ಲ. ನೈಋತ್ಯ ಮಗು ಹೋದ ನಂತರ ಬೇಸರದ ಮುಖ ಮಾಡಿಕೊಂಡು ಕುಳಿತಿದ್ದಳು. ನಂತರ ಇಲ್ಲೇ ಕುಳಿತಿದ್ರೆ ಬೇಸರವಾಗುತ್ತದೆ ಎಂದು ತಿರುಗಾಡಿ ಬರಲು ಮನೆಯಿಂದ ಆಚೆ ಬಂದಿದ್ದಳು. ಮನೆಯ ಮುಂಭಾಗದಲ್ಲಿ ಇರುವ ಈಜುಕೊಳದ ಬಳಿ ಕುಳಿತ ನೈಋತ್ಯ ಆ ನೀರಿನಲ್ಲಿ ಹೇಳುವ ಅಲೆಗಳ ಉಂಗುರಗಳನ್ನೇ ದಿಟ್ಟಿಸುತ್ತಾ ಕುಳಿತಿದ್ದಳು. ಅವಳು ಹಾಗೆ ಕುಳಿತಿದ್ದನ್ನು ನೋಡಿದ ನಕುಲ್ ಮಗುವಿಲ್ಲದ ಜೀವನವನ್ನು ಯೋಚಿಸಿ ಹಾಗೆ ಕುಳಿತಿದ್ದಾಳೆ, ಅವಳಿಗೆ ತೊಂದರೆ ಕೊಡೋದು ಬೇಡ ಎಂದುಕೊಂಡವನು ಆಫೀಸ್ ಕೆಲಸದ ನಿಮಿತ್ತ ತನ್ನ ರೂಮಿಗೆ ಹೋಗಿದ್ದನು. ರೂಮಿನಲ್ಲಿ ಕುಳಿತ ನಕುಲ್ಗೆ ಒಂದು ಕಡೆ ತಾಯಿಯ ಬಳಿ ಮಗು ಸೇರಿದ್ದು ಖುಷಿಯಾದರೆ ತನ್ನ ಹೆಂಡತಿ ತನ್ನಿಂದ ದೂರವಾಗುತ್ತಾಳೆ ಎಂಬ ಭಯ ಉಂಟಾಗಿತ್ತು. ವಿಧಿ ಮನೆಯಿಂದ ಹೋದ ತಕ್ಷಣ ನೈಋತ್ಯ ಕೂಡ ಮನೆಯನ್ನು ತೊರೆದು ಹೋಗುತ್ತಾಳೆ ಎಂದು ಭಾವಿಸಿದ ನಕುಲ್ ಅವಳು ಅಕಸ್ಮಾತ್ ನನಗೆ ತಿಳಿಸದೆ ಮನೆ ಬಿಟ್ಟು ಹೋದರೆ ಎಂಬ ಪ್ರಶ್ನೆಯನ್ನು ಅವನನ್ನು ಚುಚ್ಚಿ ಹಿಂಸಿಸುತ್ತಿತ್ತು. ಬೇರೆ ಎಲ್ಲೋ ಹೋಗಿ ಕಷ್ಟಪಡುವುದಕ್ಕಿಂತ ನಾನು ಇಲ್ಲಿಂದ ಎಲ್ಲಿಗಾದರೂ ಹೋದರೆ ಅವಳು ಕನಿಷ್ಠ ಪಕ್ಷ ಇಲ್ಲಿಯಾದರೂ ನೆಮ್ಮದಿಯಾಗಿ ಇರುತ್ತಾಳೆ ಎಂದುಕೊಂಡು ತಾನೇ ಮನೆ ತೊರೆಯುವ ನಿರ್ಧಾರ ಕೈಗೊಂಡು ಆ ಸಮಯಕ್ಕಾಗಿ ಕಾಯುತ್ತಿದ್ದನು. ಇವನು ಹಾಗೆ ನಿರ್ಧಾರ ಮಾಡಲು ಬಲವಾದ ಕಾರಣ ಕೂಡ ಇತ್ತು. ವಿಕ್ರಮ್ ಕಣ್ಣು ನೈಋತ್ಯ ಮೇಲೆ ಸದಾ ಇರುವುದು ನಕುಲ್ ಗಮನಕ್ಕೆ ಬಂದಿತ್ತು. ಅವಳು ಹೊರಗಡೆ ಹೋಗಿ ಜೀವನಕ್ಕೆ ಕಷ್ಟಪಡುವುದು ಅವನಿಗೆ ಬೇಡವಾಗಿತ್ತು. ಏಕೆಂದರೆ ವಿಕ್ರಮ್ ಮಾಮೂಲಿ ಮನುಷ್ಯನಲ್ಲ. ಅವನಲ್ಲಿ ದ್ವೇಷ, ಸ್ವಾರ್ಥ, ಅಸೂಯೆ, ಮಹತ್ವ ಪ್ರತಿಯೊಂದು ಅಂಶವನ್ನು ಮೈಗೂಡಿಸಿಕೊಂಡಿರುವ ನರರಾಕ್ಷಸ. ನಕುಲ್ ರೂಮಿನಲ್ಲಿದ್ದ ಸೂಟ್ ಕೇಸನ್ನು ವಿಧಿಯ ರೂಮಿಗೆ ಶಿಫ್ಟ್ ಮಾಡಲು ತೆಗೆದುಕೊಂಡು ಹೋಗುತ್ತಿರುವ ನೈಋತ್ಯಳನ್ನು ತಡೆದ ನಕುಲ್, ನೀನು ಮನೆ ಬಿಟ್ಟು ಹೋಗುವ ನಿರ್ಧಾರವನ್ನು ಮಾಡಿದರೆ ನಾನು ನಿನ್ನನ್ನು ತಡೆಯೋದಿಲ್ಲ. ನೀನು ಎಲ್ಲೇ ಇದ್ದರೂ ಸುಖವಾಗಿ ಇರಬೇಕೆಂಬುದೇ ನನ್ನ ಆಸೆ. ನಾನು ಎದುರಿದ್ದರೆ ನಿನಗೆ ನೆಮ್ಮದಿ ಇಲ್ಲ ಎಂದೆನಿಸುವುದೇ ಆದರೆ ನಾನು ಈ ದೇಶವನ್ನೇ ಬಿಟ್ಟು ಹೊರಟು ಹೋಗುತ್ತೇನೆ. ಒಟ್ಟಿನಲ್ಲಿ ನೀನು ಸುಖ ಸಂತೋಷದಿಂದ ಇರಬೇಕು ಅಷ್ಟೇ. ಅದಕ್ಕಾಗಿ ನಾನು ಏನು ಮಾಡಲು ಕೂಡ ಸಿದ್ಧ ಎಂದು. ಆದರೆ ಈ ಮನೆಯನ್ನು ತೊರೆಯಬೇಡ. ಆವೇಶಭರಿತನಾಗಿ ಮಾತುಗಳನ್ನು ಆಡುತ್ತಾನೆ. ಅವನ ಮಾತನ್ನು ಕೇಳಿದ ನೈಋತ್ಯ, ಇದುವರೆಗೂ ನಾನು ವಿಧಿಯ ಸಲುವಾಗಿ ನಿಮ್ಮ ರೂಮಿನಲ್ಲಿ ಇದ್ದದ್ದು ಅಷ್ಟೇ. ವಿಧಿಯ ರೂಮು ಖಾಲಿ ಇರೋದ್ರಿಂದ ನಿಮಗೆ ತೊಂದರೆ ಕೊಡಲು ಇಷ್ಟಪಡದೆ ಅವಳ ರೂಮಿಗೆ ಹೋಗುತ್ತಿದ್ದೇನೆ ಅಷ್ಟೇ. ನಿಮಗೆ ನನ್ನಿಂದ ಯಾವುದೇ ಸುಖವಿಲ್ಲ. ಹಾಗಾಗಿಯೇ ಸಹನಾ ನಿಮ್ಮನ್ನು ಮನಪೂರ್ವಕವಾಗಿ ಪ್ರೀತಿಸುತ್ತಿದ್ದಾಳೆ. ಕೊನೆ ಪಕ್ಷ ಅವಳಿಗೆ ಅವಳ ಪ್ರೀತಿ ಬೆಲೆ ಕೊಟ್ಟು ಮದುವೆಯಾಗಿ ಒಂದು ಒಳ್ಳೆಯ ಜೀವನ ರೂಪಿಸಿ ನೀವಿಬ್ಬರು ಸುಖವಾಗಿರಿ ಎಂದು ಹೇಳುತ್ತಾಳೆ. ನೋಡು ನೈಋತ್ಯ, ಜೀವನದಲ್ಲಿ ನೀನು ನನ್ನನ್ನು ಗಂಡ ಎಂದು ಒಪ್ಪಿಕೊಳ್ಳದಿದ್ರೂ ಪರವಾಗಿಲ್ಲ, ನಾನದನ್ನು ಸಹಿಸುತ್ತೇನೆ. ನೀನು ನನ್ನ ಜೊತೆ ಇದ್ದರೆ ಸಾಕು. ನಿನ್ನನ್ನು ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ. ನೀನೇನಾದರೂ ತಿಳಿದುಕೋ, ಪರವಾಗಿಲ್ಲ. ಆದರೆ ನೀನು ನನ್ನನ್ನು ಸಹನಾಳನ್ನು ಮದುವೆಯಾಗುವಂತೆ ಮಾತ್ರ ಹೇಳಬೇಡ. ನನ್ನ ಜೀವನಕ್ಕೆ ಮೊದಲು ಪ್ರವೇಶಿಸಿದ ಹೆಣ್ಣು ನೀನೊಬ್ಬಳೆ. ಕೊನೆಯವರೆಗೂ ನನ್ನ ಹೃದಯದಲ್ಲಿ ಇರುತ್ತೀಯ. ನಿನ್ನ ಸ್ಥಾನವನ್ನು ನಾನು ಬೇರೆ ಯಾರಿಗೂ ಕೊಡೋದಕ್ಕೆ ಸಿದ್ಧನಿಲ್ಲ. ನಿನಗೆ ನಾನು ಮಾಡಿದ್ದು ತಪ್ಪು ಅಂತ ಅನಿಸಿದ್ರೆ ನನ್ನ ಪರಿಸ್ಥಿತಿಯಲ್ಲಿ ನಿಂತು ಯೋಚನೆ ಮಾಡು. ಈಗ ಕಾಲ ಮಿಂಚಿದ್ದಾಗಿದೆ. ನಿನಗೂ ಕೂಡ ಬದಲಾಗಲು ಸಮಯ ಬೇಕು. ನಾನು ನಿನ್ನ ಮೇಲೆ ಒತ್ತಡ ಹೇರೋದಿಲ್ಲ. ಹಾಗೆ ನಿನಗೆ ನನ್ನ ಜೊತೆಯಲ್ಲಿ ಬೇಸರವಾದರೆ ಅಥವಾ ನನ್ನ ಮುಖ ನೋಡೋಕ್ಕೂ ನಿನಗೆ ಇಷ್ಟವಿಲ್ಲವಾದರೆ ನೀನು ಮತ್ತೊಂದು ಮದುವೆಯಾಗಿ ಸುಖವಾಗಿರು. ನನ್ನಿಂದ ದೊರೆಯದ ನೆಮ್ಮದಿ ಕೊನೆ ಪಕ್ಷ ಬೇರೆ ಹುಡುಗನಿಂದ ಆದರೂ ದೊರೆಯಲಿ. ನೈಋತ್ಯ ನಕುಲ್ ಕಡೆ ತಿರುಗಿ, ನನ್ನ ಜೀವನದಲ್ಲಿ ನಾನು ಯಾವತ್ತೂ ಹೆಚ್ಚಿಗೆ ಏನೂ ಕೇಳಿದವಳಲ್ಲ. ನಿರೀಕ್ಷೆಯಲ್ಲಿ ನಿಂತರೂ ಕೂಡ ತೋರಿಸಿಕೊಂಡವಳಲ್ಲ. ನನ್ನ ಪಾಡಿಗೆ ಇದ್ದ ಮನವನ್ನು ಬಡಿದೆಬ್ಬಿಸಿ ಹೊಳ ಬಂದವನು ನೀನೇ ಅಲ್ವೇ? ಅದೆಂತಹ ಸುಮಧುರ ಕ್ಷಣಗಳು. ಆದಷ್ಟು ನಾ ಕೈಯಿಂದ ನನ್ನನ್ನು ಕಾಪಾಡಿ ನನಗೆ ಹೊಸ ಬಾಳನ್ನು ಕೊಟ್ಟಿದ್ದನ್ನು ನಿಮ್ಮನ್ನು ಮನಪೂರ್ವಕವಾಗಿ ಪತಿ ಎಂದು ಅಂದೇ ನಾನು ಸ್ವೀಕರಿಸಿದ್ದೆ. ಆದರೆ ನೀವು ನಂತರ ನೀಡಿದ ನೋವು ಸದ್ಯಕ್ಕಂತೂ ಮರೆಯಲು ಸಾಧ್ಯವೇ ಇಲ್ಲ. ನನ್ನ ನೋವಿಗೆ ಔಷಧಿಯಂತೆ ಬಂದವಳೇ ನನ್ನ ಬಾಳಲ್ಲಿ ವಿಧಿ. ಅವಳಿಲ್ಲದೆ ಹೋಗಿದ್ರೆ ನಾನು ಇಂದು ಈ ಲೋಕವನ್ನು ಬಿಟ್ಟಿರುತ್ತಿದ್ದೆ. ಆ ದಿನ ನೀವೇ ನನ್ನ ಬಳಿ ಬಂದು ನಿನ್ನನ್ನು ಪ್ರೀತಿಸುತ್ತೇನೆ ಎಂದಾಗ ಹರೇ ಕ್ಷಣ ನನ್ನನ್ನೇ ನಾನು ಮರೆತಿದ್ದೆ. ಸಮಾಜದ ಕಟ್ಟುಪಾಡುಗಳನ್ನು ಆ ಕ್ಷಣ ತೊರೆದು ನಾನು ನಿನ್ನವಳಾಗಿ ಬದಲಾಗಿದ್ದೆ. ಯಾವುದೇ ನಿಬಂಧನೆಗಳಿಲ್ಲದ ಪ್ರೀತಿ ಶುಭ್ರವಾಗಿತ್ತು. ನಮ್ಮ ಮಧ್ಯೆ ಇದ್ದದ್ದು ಕೇವಲ ನಿಷ್ಕಲ್ಮಶ ಪ್ರೀತಿ ಅಷ್ಟೇ. ಆದರೆ ಅದನ್ನು ನಿಮ್ಮ ಭಿನ್ನಾಭಿಪ್ರಾಯಕ್ಕೆ ಬಳಸಿಕೊಂಡು ನನ್ನ ವ್ಯಕ್ತಿತ್ವಕ್ಕೆ ಮಸಿ ಬಳಿಯುತ್ತಾ ಬರುತ್ತಿದ್ರಿ. ದಿನಗಳು ಕಳೆದದ್ದು ಅರಿವಿಗೆ ಬರಲಿಲ್ಲ. ನಮಗೆ ಅರಿವಿಲ್ಲದೆ ನಮ್ಮಿಬ್ಬರ ಮಧ್ಯೆ ಅಂತರ ದಿನೇ ದಿನೇ ಬೆಳೆಯುತ್ತಾ ಹೋಗುತ್ತಿತ್ತು.
ಆ ಜಾಗದಲ್ಲಿ ವಿಧಿ ಸ್ವಲ್ಪ ಸ್ವಲ್ಪವೇ ಜಾಗವನ್ನು ಪಡೆದುಕೊಳ್ಳುತ್ತಿದ್ದಳು. ಪ್ರೀತಿಯ ಹೊರತೆ ಬತ್ತುತ್ತಿತ್ತೋ ಏನೋ ಎಂಬ ಅನುಮಾನ ನನ್ನಲ್ಲಿ ಮೂಡುತ್ತಿತ್ತು. ಹೊಸತೊಂದು ವಿರಹ, ವೇದನೆ, ನಿಟ್ಟುಸಿರು ನಿನ್ನ ಪ್ರೀತಿ ಕಂಡದ್ದನ್ನು ಒಪ್ಪಿಕೊಳ್ಳಲು ಬಿಡಲಿಲ್ಲ. ಆ ಸಮಯ ನನ್ನ ಮನಸ್ಸು ಅದೊಂದು ಕರಾಳ ದಿನ. ನಮ್ಮ ಪ್ರೀತಿಯ ಬಗ್ಗೆ ತಿಳಿದುಕೊಳ್ಳಬೇಕೆಂಬ ಕುತೂಹಲದಿಂದ ನಾನು ಕಾದಿದ್ದೆ. ಆದರೆ ಮಳೆಯ ಜೊತೆ ಗುಡುಗು ಸಿಡಿಲು ಬರುವಂತೆ ನನ್ನ ಜೀವನಕ್ಕೆ ಬೃಹದಾಕಾರದ ಸಿಡಿಲೊಂದು ಬಂದೆರಗಿತ್ತು. ನನ್ನ ಮನದಲ್ಲಿ ಯಾವುದೇ ಆಸೆಗಳಿಲ್ಲ. ನಾನು ಕೇವಲ ಜೀವಂತವಾಗಿರುವ ಗೊಂಬೆ ಅಷ್ಟೇ. ಈಗಲೂ ಕೂಡ ನೀವು ಆಡಿಸಿದಂತೆ ಆಡುತ್ತಿದ್ದೇನೆ ವಿನಾ ನಾನು ನನ್ನ ಬುದ್ಧಿಯಿಂದ ಯಾವುದೊಂದನ್ನು ಮಾಡಿಲ್ಲ ಎಂದು ಅನ್ಯಮನಸ್ಕಳಾಗಿ ಹೇಳುತ್ತಿದ್ದ ನೈಋತ್ಯಳನ್ನು ಅಪ್ಪಿಕೊಂಡ ನಕುಲ್. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು. ಮತ್ತೊಮ್ಮೆ ಮಗದೊಮ್ಮೆ ನಿನ್ನಲ್ಲಿ ನಾನು ಕ್ಷಮೆ ಯಾಚಿಸುತ್ತೇನೆ. ನೀನು ನನ್ನ ಬಾಳಲ್ಲಿ ಬೆಲೆ ಕಟ್ಟಲಾಗದ ಮಾಣಿಕ್ಯ. ಬೇಸಿಗೆಯ ಉರಿ ಬಿಸಿನಲ್ಲಿ ಬರುವ ತಂಪಾದ ಸೋನೆ ಮಳೆಯಂತೆ. ಆದರೆ ಅದು ಮೋಡದಲ್ಲಿ ಮರೆಯಾದ ಸೂರ್ಯನಂತೆ ನೀನು ಕೂಡ ಈ ಕ್ಷಣ ನನ್ನನ್ನು ಬಿಟ್ಟು ತೆರಳಿದ್ದೆ. ನಿನಗೆ ಜೀವನ ನಿನಗೆ ಬೇಡ. ನಾನು ನಿನಗೆ ತೊಂದರೆ ಕೊಡದೆ ನನ್ನ ಪಾಡಿಗೆ ನಾನು ಇರುತ್ತೇನೆ. ನೀನು ನಿನ್ನ ಕೆಲಸವನ್ನು ಮಾಡಿಕೊಂಡು ಆರಾಮಾಗಿರು. ನಮ್ಮ ಸಂಬಂಧ ಪ್ರೀತಿ ಗಂಡ ಹೆಂಡತಿಯ ಸಂಬಂಧಕ್ಕಿಂತ ಮೀರಿದ್ದು ಎಂದು ನಿನಗೆ ಅರಿವಾದಾಗ ನನ್ನ ಪ್ರೀತಿಯನ್ನು ನೀನು ಮನಸಾರೆ ಒಪ್ಪಿಕೊ. ಅಲ್ಲಿಯವರೆಗೂ ನಾನು ಜಾತಕ ಪಕ್ಷಿಯಂತೆ ನಿನ್ನ ಪ್ರೀತಿಗೋಸ್ಕರ ಎದುರು ನೋಡುತ್ತಾ ಇರುತ್ತೇನೆ. ನಾಳೆಯಿಂದ ಎಂದಿನಂತೆ ನಿನ್ನ ಆಫೀಸ್ ಕೆಲಸವನ್ನು ಮುಂದುವರಿಸು. ಅಲ್ಲಿ ನಾನು ನಿನಗೆ ಯಾವುದೇ ಮಾನಸಿಕ ಹಿಂಸೆ ನೀಡೋದಿಲ್ಲ. ನೀನು ಒಪ್ಪಿಗೆ ಕೊಟ್ಟರೆ ಆಫೀಸ್ನಲ್ಲಿ ನೀನೇ ನನ್ನ ಧರ್ಮಪತ್ನಿ ಎಂದು ಹೇಳಿ ನನ್ನ ತಪ್ಪನ್ನು ಸರಿಪಡಿಸಿಕೊಳ್ಳುತ್ತೇನೆ. ಆಯ್ಕೆ ನಿನಗೆ ಬಿಟ್ಟಿದ್ದು. ಪ್ರಪಂಚದಲ್ಲಿ ಯಾರೂ ತಪ್ಪು ಮಾಡದ ತಪ್ಪು ನಾನು ಮಾಡಿಲ್ಲ. ನಾನು ಕೊಡುವ ಹಿಂಸೆಯನ್ನು ಮೌನವಾಗಿ ಸ್ವೀಕರಿಸಿದೆ. ನನ್ನನ್ನು ಪ್ರಶ್ನೆ ಮಾಡಿದ್ದರೆ ಈ ಪರಿಸ್ಥಿತಿ ನಮ್ಮಿಬ್ಬರಿಗೂ ಕೂಡ ಬರ್ತಿರಲಿಲ್ಲ. ಮುಂದುವರೆಯುವುದು.